ಓಂ ನಮೋ ಭಗವತೆ ರಾಮಕೃಷ್ಣಾಯ. ಸಭೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಎಲ್ಲ ಪರಮ ಪೂಜ್ಯ ಸ್ವಾಮೀಜಿಯವರ ಪಾದಕಮಲಗಳಿಗೆ ವಂದಿಸ್ತಾ, ಸಭೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಗಣ್ಯರೇ, ಸ್ವಾಮಿ ವಿವೇಕಾನಂದರು ಚಿಕ್ಕ ವಯಸ್ಸಿನಲ್ಲಿ ನರೇಂದ್ರನಾಥ ಬಹಳ ತುಂಟನಾಗಿದ್ದಂತೆ. ಅವ್ರ ತಾಯಿ ನರೇಂದ್ರನ ಆ ತುಂಟತನವನ್ನು ಎಷ್ಟೋ ಸಲ ತಡ್ಕೊಳ್ಳಿಕ್ಕಾಗದೇ ಒಂದು ಕೊಡ ನೀರನ್ನು ಆ ಹುಡುಗನ ತಲೆ ಮೇಲೆ ಸುರಿದು ಶಿವ 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 ಅಂತ ಹೇಳ್ತಾ ಇದ್ರಂತೆ. ಆ ಶಿವ 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 ಅಂದ ತಕ್ಷಣ ಮಗು ಶಾಂತವಾಗಿಬಿಡ್ತಾ ಇತ್ತು. ಚಿಕ್ಕ ವಯಸ್ಸಿನಲ್ಲಿ ಹಲವಾರು ಸಾರಿ ರೀತಿಯ ಘಟನೆಗಳು ಸ್ವಾಮಿ ವಿವೇಕಾನಂದರ ಜೀವನದಲ್ಲಿ ನಡೆದಿದೆ. ಅಂದರೆ ಶಿವ ಸ್ವರೂಪಿ ಸ್ವಾಮಿ ವಿವೇಕಾನಂದರು ಇವತ್ತು ಶಿವನ ಸ್ಥಳದಲ್ಲಿ, ಸ್ವಾಮಿ ವಿವೇಕಾನಂದರು ತಂಗಿದ್ದಂಥ ಸ್ಥಳದಲ್ಲಿ ಶಿವನ ಮಹಿಮೆಯನ್ನು ತೋರಿಸುವಂತಹ ಒಂದು ಯಕ್ಷಗಾನ ಪ್ರಸಂಗವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ಕಥೆ ದಕ್ಷಯಜ್ಞ. ಕೆಲವರಿಗೆ ಪರಿಚಯ ಇಲ್ಲದೇ ಇರ್ಬೋದು ಅನ್ನೋ ಉದ್ದೇಶದಿಂದ ಸಂಕ್ಷಿಪ್ತವಾಗಿ ಕೆಲವು ವಾಕ್ಯಗಳಲ್ಲಿ ಕಥಾನಕದ ಹಿನ್ನೆಲೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ. ಬ್ರಹ್ಮನ ಮಗನಾದಂಥ ದಕ್ಷ ಪ್ರಜಾಪತಿಗೆ ಅನೇಕ ಜನ ಹೆಣ್ಣು ಮಕ್ಕಳಿದ್ದರು. ಆದರೂ ಕೂಡ ಅವನಿಗೆ ದೈವಿ ಶಕ್ತಿಯುಳ್ಳಂಥ ಇನ್ನೊಬ್ಬಳು ಮಗಳು ಬೇಕು ಎನ್ನುವಂತಹ ಬಯಕೆ ಉಂಟಾಯಿತಂತೆ. ಅದಕ್ಕಾಗಿ ಬಹುಕಾಲ ತಪಸ್ಸನ್ನು ಆಚರಿಸ್ತಾನೆ. ಜಗನ್ಮಾತೆ ಆತನಿಗೆ ಪ್ರತ್ಯಕ್ಷಳಾಗಿ, ನಾನೇ ಸ್ವತಃ ನಿನ್ನ ಮಗಳಾಗಿ ಜನಿಸ್ತೇನೆ ಅಂಥೇಳಿ ವರವನ್ನು ಕೊಡ್ತಾಳೆ. ಮುಂದೆ ಆಕೆಯೇ ಸತಿ ಎನ್ನುವ ಮಗಳಾಗಿ ಜನಿಸ್ತಾಳೆ. ಸತೀದೇವಿ ಬೆಳೆದು ದೊಡ್ಡವಳಾದಾಗ ತಂದೆ ದಕ್ಷ ಆಕೆಯ ಮದುವೆ ವಿಚಾರವನ್ನು ಮಾಡ್ತಾನೆ. ಆಗ ಬ್ರಹ್ಮನು ಆತನ ಅಭಿಪ್ರಾಯವನ್ನು ಹೇಳ್ತಾನೆ. ಸತಿ ಮೂಲ ಶಕ್ತಿ ಸ್ವರೂಪಿಣಿಯಾದಂಥ ಭಗವತಿಯ ಅವತಾರ. ಅವಳಿಗೆ ತಕ್ಕ ವರ ಅಂತ ಹೇಳಿದರೆ ಭಗವಾನ್ ಶಿವನೇ ಹೊರತು ಬೇರೆ ಯಾರೂ ಆಗಲಿಕ್ಕಿಲ್ಲ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಾಗ ದಕ್ಷ ಒಪ್ಪಿ ತನ್ನ ಮಗಳನ್ನು ಶಿವನಿಗೆ ವಿವಾಹ ಮಾಡಿಕೊಡ್ತಾನೆ. ನವ ದಂಪತಿಗಳು ಕೈಲಾಸದಲ್ಲಿ ಸುಖ ಸಂತೋಷದಿಂದ ಇದ್ದಂಥ ಸಂದರ್ಭ ಒಂದು ಘಟನೆ ನಡೆಯುತ್ತೆ. ಎಲ್ಲ ದೇವತೆಗಳು ಬಂದು ಕುಳಿತಿದ್ದಂಥ ಒಂದು ಸಭೆಯಲ್ಲಿ ಶಿವನೂ ಬಂದು ಕುಳಿತಿದ್ದ. ಆ ಸಂದರ್ಭದಲ್ಲಿ ದಕ್ಷ ಪ್ರಜಾಪತಿ ತಡವಾಗಿ ಸಭೆಗೆ ಬರ್ತಾನೆ. ಎಲ್ಲರೂ ಎದ್ದು ನಿಲ್ತಾರೆ. ಆದರೆ ಬ್ರಹ್ಮ ಮತ್ತು ಶಿವ ಇವರಿಬ್ಬರು ಮಾತ್ರ ಎದ್ದು ನಿಲ್ಲೋದಿಲ್ಲ. ಬ್ರಹ್ಮ ಹಿರಿಯ ಅಂಥೇಳಿ ದಕ್ಷ ಪ್ರಜಾಪತಿ ಅದನ್ನು ಹೆಚ್ಚು ಗಮನಿಸೋದಿಲ್ಲ. ಆದರೆ ಶಿವ ಎದ್ದು ನಿಲ್ಲದಿದ್ದನ್ನು ನೋಡಿ ಆತನಿಗೆ ತೀವ್ರವಾದಂಥ ಕೋಪ ಮತ್ತು ದ್ವೇಷ ಶಿವನ ಮೇಲೆ ಉಂಟಾಗತ್ತೆ. ಅವನು ಅವತ್ತಿನಿಂದ ಒಂದು ಸಂಕಲ್ಪ ಮಾಡ್ತಾನೆ, ಯಜ್ಞದಲ್ಲಿ ಯಾವುದೇ ಹವಿಸ್ಸಿನ ಭಾಗವನ್ನು ಶಿವನಿಗೆ ಕೊಡೋದಿಲ್ಲ ಅಂಥೇಳಿ. ನಂತರ ದಿನಗಳಲ್ಲಿ ಒಂದು ನಿರೀಶ್ವರ ಯಾಗವನ್ನು ಮಾಡೋದಕ್ಕೆ ಸಂಕಲ್ಪಿಸಿ ಯಾಗಕ್ಕೆ ಎಲ್ಲ ಸಿದ್ಧತೆಗಳನ್ನು ನಡೆಸ್ತಾನೆ. ಈ ಸಂದರ್ಭದಲ್ಲಿ ಸತೀದೇವಿ ಕೂಡ ಸುದ್ದಿ ಬಂದು ತಲುಪುತ್ತೆ. ತನ್ನ ತಂದೆ ನಿರೀಶ್ವರ ಯಜ್ಞವನ್ನು ಮಾಡ್ತಾ ಇದ್ದಾನೆ, ದೊಡ್ಡದೊಂದು ಯಜ್ಞವನ್ನು, ಅದಕ್ಕೆ ತಾನೂ ಹೋಗಬೇಕು ಅಂಥೇಳಿ ಶಿವನ ಅನುಮತಿಯನ್ನು ಕೇಳ್ತಾಳೆ. ಆಗ ಶಿವ ಹೇಳ್ತಾನೆ, ಆಮಂತ್ರಣವಿಲ್ಲದೆ ಅಲ್ಲಿಗೆ ಹೋಗೋದು ಸರಿಯಲ್ಲ, ನಿನಗೆ ಅಪಮಾನ ಮಾಡಬಹುದು ಅಂತ ಹೇಳಿದಾಗ ಸತೀದೇವಿ ಹೇಳ್ತಾರೆ, ತಂದೆಯ ಮನೆಗೆ ಹೋಗೋದಕ್ಕೆ ನನಗೆ ಯಾಕೆ ಆಮಂತ್ರಣ ಅಂಥೇಳಿ ಶಿವನನ್ನು ಒಪ್ಪಿಸಿ ತಂದೆಯ ಮನೆಗೆ ಬರ್ತಾಳೆ. ಆದರೆ ತಂದೆಯ ಮನೆಯಲ್ಲಿ ಸತೀದೇವಿಯನ್ನು ಯಾರೂ ಮಾತನಾಡಿಸೋದಿಲ್ಲ. ಆಕೆಯ ಅಕ್ಕ ತಂಗಿಯರು ಕೂಡ ಅವಳನ್ನು ಗೇಲಿ ಮಾಡಿ ನಗುತ್ತಾರೆ. ತೀವ್ರ ಅಪಮಾನ ಆಗತ್ತೆ. ಯಜ್ಞ ಆರಂಭವಾದಾಗ ಯಜ್ಞದಲ್ಲಿ ಎಲ್ಲ ದೇವತೆಗಳಿಗೂ ಕೂಡ ಯಜ್ಞದ ಭಾಗವನ್ನು ಅರ್ಪಿಸಲಾಗತ್ತೆ. ಆದರೆ ಶಿವನಿಗೆ ಮಾತ್ರ ಹವಿಸ್ಸನ್ನು ಕೊಡೋದನ್ನು ದಕ್ಷ ತಡೀತಾನೆ. ಇದನ್ನು ಕೇಳಿ ಸತೀದೇವಿ ತಂದೆಗೆ ಹೇಳ್ತಾಳೆ, ಎಲ್ಲ ದೇವತೆಗಳಿಗೂ ಕೂಡ ಹವಿಸ್ಸನ್ನು ಕೊಡ್ತಾ ಇದ್ದೀಯಾ, ಆದರೆ ತನ್ನ ಗಂಡನಿಗೆ ಮಾತ್ರ ಯಾಕೆ ಕೊಡ್ತಾ ಇಲ್ಲ ಅಂದಾಗ ದಕ್ಷ ಹೇಳ್ತಾನೆ, ನಾನು ಶಿವನನ್ನು ದೇವರು ಅಂಥೇಳಿ ಪರಿಗಣಿಸೋದಿಲ್ಲ ಅಂಥೇಳಿ. ಇದನ್ನು ಕೇಳಿ ಕೆಂಡವಾದಂಥ ಸತೀದೇವಿ
ಕೋಪದಿಂದ ಕುದಿತಾ ಹೇಳ್ತಾಳೆ, ಇಂಥ ಒಂದು ದೈವ ನಿಂದೆಯನ್ನು ಕುಳಿತು ಕೇಳ್ತಾ ಇರುವಂಥ ಸಭೆಯಲ್ಲಿರುವ ಎಲ್ಲ ದೇವತೆಗಳಿಗೆ ಧಿಕ್ಕಾರ ಇರಲಿ. ನನ್ನ ಪತಿಯ ಬಗ್ಗೆ ಇಂಥ ಕೀಳು ಮಾತನ್ನು ಕೇಳಿ ನಾನು ಮತ್ತೇನು ಜೀವಿಸೋದಿಲ್ಲ ಅಂಥೇಳಿ ಆ ಯಜ್ಞಕುಂಡದಲ್ಲಿ ಸತೀದೇವಿ ಜಿಗಿದು ಬಿಡ್ತಾಳೆ. ಇತ್ತ ಶಿವನಿಗೆ ಸುದ್ದಿ ತಲುಪತ್ತೆ. ಕೋಪದಿಂದ ಶಿವ ಆ ಸ್ಥಳಕ್ಕೆ ಬರ್ತಾನೆ. ಬಂದು ಸತೀದೇವಿಯ ದೇಹವನ್ನು, ಯಜ್ಞಕುಂಡದಲ್ಲಿ ಬಿದ್ದು ಉರಿತಾ ಇರುವಂಥ ಸತೀದೇವಿಯ ದೇಹವನ್ನು ಹೆಗಲ ಮೇಲೆ ಎತ್ಕೊಂಡು ಜಗತ್ನಲ್ಲಿ ಎಲ್ಲ ಕಡೆ ಸುತ್ತಾಡೋದಕ್ಕೆ ಆರಂಭ ಮಾಡ್ತಾನೆ. ಭ್ರಮೆಯಲ್ಲಿ ಸುತ್ತಾಡೋದಕ್ಕೆ ಆರಂಭ ಮಾಡ್ತಾನೆ. ಎಲ್ಲ ಕಡೆ ಸೃಷ್ಟಿಯಲ್ಲಿ ಹಾಹಾಕಾರ ಉಂಟಾಗತ್ತೆ. ವಿಶ್ವದ ಅಂತ್ಯವೇ ಆಗಿಬಿಡುತ್ತೋ ಅಂಥೇಳಿ ಎಲ್ಲರೂ ಭಾವಿಸ್ತಾರೆ. ಆ ಕ್ಷಣದಲ್ಲಿ ಮಹಾವಿಷ್ಣು ಒಂದು ಉಪಾಯವನ್ನು ಯೋಚಿಸಿ ತನ್ನ ಸುದರ್ಶನ ಚಕ್ರವನ್ನು ಬಿಟ್ಟು ಶಿವನ ಹೆಗಲಲ್ಲಿದ್ದಂಥ ಸತೀದೇವಿಯ ದಿವ್ಯ ಶರೀರವನ್ನು 51 ಚೂರುಗಳಾಗಿ ಕತ್ತರಿಸ್ತಾನೆ. ಆ ಚೂರುಗಳು ಬಿದ್ದಂಥ ಸತೀದೇವಿಯ ದಿವ್ಯ ದೇಹದಿಂದ ಬಿದ್ದಂಥ ಚೂರುಗಳು ಬಿದ್ದಂಥ ಸ್ಥಳಗಳೇ ಇಂದು ಶಕ್ತಿ ಕ್ಷೇತ್ರಗಳು, 51 ಪವಿತ್ರವಾದಂಥ ಶಕ್ತಿ ಕ್ಷೇತ್ರಗಳು ಅಂತ ಹೇಳಿ ಪೂಜೆಗೊಳ್ತಾ ಇದೆ. ಇವತ್ತು ಈ ಒಂದು ಸುಂದರ ಕಥಾನಕ, ಇದರ ಸಮಯ ನಿಜವಾಗಿ ಬೇಕಾಗಿದ್ದು ಸುಮಾರು 2.5 ಗಂಟೆ. ಆದರೆ ನಾವು ವಿಶೇಷವಾಗಿ ಅವರಿಗೆ ಕೇಳಿಕೊಂಡು 1.25 ಗಂಟೆಗೆ ಸಂಕ್ಷಿಪ್ತವಾಗಿ ಆ ಪ್ರಸಂಗವನ್ನು ಆಡಿ ತೋರಿಸಬೇಕು ಅಂತೇಳಿ ವಿನಂತಿಸಿದ್ದಕ್ಕೆ ಕರಾವಳಿ ಯಕ್ಷಗಾನ ಕೇಂದ್ರದ ಸದಸ್ಯರು ಒಪ್ಪಿಕೊಂಡು ಇವತ್ತು ಅದನ್ನು ಆಡಿ ತೋರಿಸಲಿಕ್ಕಿದ್ದಾರೆ. ಹಿಮ್ಮೇಳದಲ್ಲಿ ಪ್ರಸನ್ನ ಹೆಗಡೆ ಭಾಗವತರು, ಸಂಜಯ್ ಭಟ್ ಮದ್ದಳೆ, ಆದಿತ್ಯ ಕಾಶನ್ ಚಂಡೆ, ಹಾಗೆ ಪಾತ್ರಧಾರಿಗಳಾಗಿ ಈಶ್ವರನಾಗಿ ಡಾಕ್ಟರ್ ಅದಿತಿ ಶಾರ್ವರಿ, ದಾಕ್ಷಾಯಿಣಿಯಾಗಿ ಸತೀದೇವಿಯಾಗಿ ರಾಧಿಕಾ ಅರುಣ್, ದೇವೇಂದ್ರನಾಗಿ ಮಹದೇವ್ ಸ್ವಾಮಿ, ದಕ್ಷನಾಗಿ ಸುದೀಪ್ ಕುಲಾಲ್, ಭೃಗು ಮುನಿಯಾಗಿ ಗಣೇಶ್ ಪೂಜಾರಿ, ವೀರಭದ್ರನಾಗಿ ಅಕ್ಷಯ್ ಹೆಗಡೆ ಹಾಗೂ ಯಜ್ಞನಾರಾಯಣನಾಗಿ ಅಲಕಾ ಕಟ್ಟೆಮನೆ. ನಿರ್ದೇಶನ ಮನೋಜ್ ಭಟ್. ವೇಷಭೂಷಣ ಬ್ರಹ್ಮಶ್ರೀ ಕಲಾವೇದಿಕೆ ಬೆಂಗಳೂರು. ಎಲ್ಲ ಕಲಾವಿದರಿಗೂ ಹಾಗೂ ತಮಗೂ ಕೂಡ ಈ ಯಕ್ಷಗಾನ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತವನ್ನು ಕೋರ್ತೇನೆ. ಎಲ್ಲರೂ ಕೊನೆಯವರೆಗೆ ಕುಳಿತು, ಸ್ವಲ್ಪ ಸಮಯ ಆಗಿದೆ ಈಗಾಗಲೇ, ಕೊನೆಯವರೆಗೂ ಕುಳಿತು ದಯವಿಟ್ಟು ಈ ಸುಂದರ ಕಥಾನಕವನ್ನು ನೋಡಿ ಆನಂದಿಸಬೇಕು. ಕೊನೆಯಲ್ಲಿ ಪ್ರಸಾದವನ್ನು ಸ್ವೀಕರಿಸಿ ತೆರಳಬೇಕು ಅಂತ ಹೇಳಿ ವಿನಂತಿಸಿಕೊಳ್ತೇನೆ. ಎಲ್ಲರಿಗೂ ಧನ್ಯವಾದ. ಹರನ ಸುಕುಮಾರ ಸಕಲಾಗಮಕ್ಕೆ ಸಾಕಾರ ಧರೆಯಳು ವಿಶೇಷ ಮದಮೂರ ವಿಘ್ನೇಶ ದೇವ ಜಗದೀಶ ಮುದದಿ ಕೊಂಡಾಡುವೆ. ಇಂದಿರೆಗೆ ತಲೆಬಾಗಿ ಪರಮಾನಂದ ಭಕುತಿಯೊಳ ಜನ ಧ್ಯಾನಿಸಿ ವಂದಿಸುವೆ ಶಾರದೆಗೆ ಶಕ್ರಾದಿ ಅಮರರಿಂಗೆರಗಿ. ನಾಂದಿಯೊಳುವರ ವ್ಯಾಸ ಮುನಿಪದ ದ್ವಂದ್ವ ಕಾನತನಾಗಿ, ನಾಂದಿಯೊಳುವರ ವ್ಯಾಸ ಮುನಿಪದ ದ್ವಂದ್ವ ಕಾನತನಾಗಿ ಕವಿಗಳ ಸಂದಣಿಗೆ ಬಲ ಬಂದು ಬೆಳೆವಿನ ಕಥಾಮೃತವ ತೈ ತೈ ತತ್ತಿನ ತತ್ತಿನ ತೈ ತತ್ತಿನ ತತ್ತಿನ
ದಾಧೆ ತಾಧೆ 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 ಸುರಪನೋಲಗವಿತ್ತು ಸುರಪನೋಲಗವಿತ್ತು ವಿಭವದಿ ನೆರೆದಿರುವ ಸುಮನ ಸರಿಗರುಹಿದ ನೆರೆದಿರುವ ಸುಮನ ಸರಿಗರುಹಿದ ಧೀಂ ತೋಂ ದಿತ್ತಿ ಕೃತಗಧಿ ಪದುಮನಾಭನದಯದಿ ನಾಕವು ಧನ್ಯವಾಯ್ತು ಪದುಮನಾಭನದಯದಿ ನಾಕವು ಧನ್ಯವಾಯ್ತು ಪದುಮನಾಭನದಯದಿ ನಾಕವು ಧನ್ಯವಾಯ್ತು ಜಯ ನಮೋ ಶ್ರೀಹರಿ, ನೀನೇ ರಕ್ಷಿಸು ತಂದೆ. ಮೂರು ಲೋಕಗಳಲ್ಲಿ ಶ್ರೇಷ್ಠವಾದದ್ದು ದೇವಲೋಕ. ದೇವಲೋಕವೆಂದರೆ ಕೇವಲ ಭೋಗಭೂಮಿ ಎಂಬುದು ಲೋಕ ತಿಳಿದುಕೊಂಡ ಮಾತು. ಅಷ್ಟೇ ಅಲ್ಲ, ದೇವಲೋಕವೆಂದರೆ ಭೋಗಭೂಮಿ ಮಾತ್ರವಲ್ಲ, ಮೂರು ಲೋಕಗಳಲ್ಲಿಯೂ ಮೂರು ಲೋಕಗಳನ್ನು ಮೂರು ಲೋಕಕ್ಕಾಗಿ ಒಳಿತನ್ನು ಬಯಸುವ ದೇವತೆಗಳು ಅದಕ್ಕೆ ಶ್ರಮಿಸುವವರಿದ್ದಾರೆ. ಹಾಗಾಗಿ ಮರಿಚಿ ಬ್ರಹ್ಮದೇವನ ನೇತೃತ್ವದಲ್ಲಿ ಒಂದು ಜ್ಞಾನ ಸತ್ರವನ್ನು ಆಯೋಜಿಸಿದ್ದೇವೆ. ಅದಕ್ಕಾಗಿ ಈಶ್ವರ ದೇವನನ್ನು ಅಧ್ಯಕ್ಷತೆ ವಹಿಸಬೇಕು ಎಂಬ ಹಾಗೆ ಕೇಳಿಕೊಂಡಾಗ ಭಗವಂತ ಅಸ್ತು ಎಂದಿದ್ದಾನೆ. ದೇವತೆಗಳನ್ನೆಲ್ಲ ಕೂಡಿಕೊಂಡಿದ್ದೇನೆ. ಇನ್ನು ತಡ ಮಾಡುವುದು ಸರಿಯಲ್ಲ. ಜಯ ಜಯ ಜಯವೆನುತ ಶಿಖಿ ನಯನನ ಭಜಿಸುತ್ತ ದೇವ ವಂದಿಸಿಕೊಂಡಿದ್ದೇನೆ. ಸಮಯಕ್ಕೆ ಸರಿಯಾಗಿ ತ್ರಿವೇಣಿ ಸಂಗಮವನ್ನು ಸೇರಿದ್ದೇವೆ. ಹೌದು, ಬಹಳಷ್ಟು ಮಂದಿ ಬಂದಿದ್ದಾರೆ. ಸರಿ. ಇನ್ನಷ್ಟು ಜನರು ಬರಲಿದ್ದಾರೆ. ಆಹಾ, ಈ ವಿದ್ವತ್ ಸಭೆಯನ್ನು ನೋಡಿ ಸಂತೋಷವಾಯಿತು. ಹೌದು. ಇನ್ನು ವೇಳಗಳೆಯುವುದಲ್ಲ. ಹ. ನಿನ್ನ ಅಪೇಕ್ಷೆಯಂತೆಯೇ ಅಧ್ಯಕ್ಷ ಪೀಠವನ್ನು ಅಲಂಕರಿಸ್ತೇನೆ. ನಡೆಯಲಿ ಜ್ಞಾನ ಸತ್ರ. ಒಂದು ದಿನ ಸತ್ರದಲ್ಲಿ ನಡೆದುದು ಬಂದು ದಿಕ್ಪಾಲಾದಿ ಸುಮನಸ ಸಂದಡಿಗಳೊಬ್ಬರಿಗೂ ಸಭೆಗಾದ ದಕ್ಷಿಣ ತಂದು ಎಲ್ಲರೂ ತಮ್ಮ ತಮ್ಮ ಆಸನದಲ್ಲಿ ಆಸೀನರಾಗಿ. ವಂದಿಸಿಕೊಂಡಿದ್ದೇನೆ ಸ್ವಾಮಿ. ಈಗಾಗಲೇ ಬಂದು ಸಭೆಯ ಮೆರುಗನ್ನು ಹೆಚ್ಚಿಸುತ್ತ ಮುಂಭಾಗದಲ್ಲಿ ಕುಳಿತಿದ್ದೀರಿ. ಉಭಯ ಕುಶಲೋಪರಿಗಳನ್ನು ಮತ್ತೆ ಮಾತನಾಡೋಣ. ಈಶನೇ ಚಂದದಿ ಮುಕುಳಿತಿರುವ ಕಂಡ ಗರ್ಜ ಕೃಷ್ಣತಿಗೊಂಡ ಈ ಸಕಲ ಸಭೆ ಎದ್ದು ಈ ಸಕಲ
ಮಾನ್ಯರು ಮಹನೀಯರು ಮನು ಮುನಿಗಳು ಸಮಾವೇಶಗೊಂಡಿರುವಂತಹ ಸಭೆ ತಕ್ಷಣ ಆಗಮನವಾಗುತ್ತಿದ್ದಂತೆಯೇ ಸಭೆಗೆ ಸಭೆಯೇ ಎದ್ದು ನಿಂತು ಗೌರವವನ್ನು ಸೂಚಿಸುತ್ತಾ ಇದೆ. ಆದರೆ ಎತ್ತರದ ಪೀಠದಲ್ಲಿ ಕುಳಿತಂತಹ ಒಬ್ಬಾತ ಇದಾವುದರ ಗೊಡವೆಯು ತನಗಿಲ್ಲವೇನೋ ಎಂಬ ಹಾಗೆ ತಾನಾಗಿ ಕುಳಿತಿದ್ದಾನೆ ಎಂದರೆ ಏನರ್ಥ ಊಹಿಸಿಕೊಳ್ಳುವುದಕ್ಕೆ ಬರ್ತದೆ ಸ್ವಾಮಿ. ಇಂದಿನ ಸಭೆಯ ಅಧ್ಯಕ್ಷ ಪೀಠ. ಆದರೇನು, ಸಭೆಗೆ ಬಂದಂತಹ ಮಾನ್ಯರನ್ನು ಮಾತನಾಡಿಸುವುದು ಸೌಜ್ಞೆಯ ಮೂಲಕವಾಗಿ, ಒಂದು ಕಿರು ನಗೆಯ ಮೂಲಕವಾಗಿ, ಅಷ್ಟನ್ನೂ ಮಾಡುವುದಕ್ಕೆ ಬಾರದಂತಹ ಇವನನ್ನು ಅಧ್ಯಕ್ಷ ಪೀಠದಲ್ಲಿ ಕುಳ್ಳಿರಿಸಿದನಲ್ಲ. ಬುದ್ಧಿಗೇಡಿ, ಏನು ಮಾನ್ಯತೆ, ಈಶ. ಪ್ರಪಂಚದಲ್ಲಿ ಈಶತ್ವಗಳಿಲ್ಲವೋ? ದೇವತೆಗಳಿಗೆಲ್ಲರಿಗೂ ಈಶ, ದೇವೇಶ, ಮನುಜೇಶ, ಧನುಜೇಶ, ಉರಗೇಶ, ನೃಗೇಶ. ಯಾವುದೀತ ಇದರಲ್ಲಿ? ಒಂದುಂಟು, ಸತೀಶ. ಹೌದು, ನೀವು ಹೇಳುವ ಹಾಗೆ ಮದುವೆಯಾದ ಪುರುಷರೆಲ್ಲರೂ ಸತೀಶರೇ. ಅಂದ್ರೆ ಒಂದು ಹೆಣ್ಣಿನ ಗಂಡ. ಆದರೆ ಇವನ ವಿಷಯಕವಾಗಿ ಅಷ್ಟೇ ಅಲ್ಲ, ಮತ್ತೆ ನನ್ನ ಮಗಳು ಸತಿಗಿವ ಈಶನಾದ್ದರಿಂದ ಸತೀಶನೆಂಬ ನೆಗಳತೆ. ಹೌದು ಸ್ವಾಮಿ, ನನಗೂ ಇವ ಅಳಿಯ. ಹೌದು, ನಾನಾಗಿ ಮಾಡಿದ್ದು ಅಂತ ಭಾವಿಸಿದ್ರ ಅಲ್ಲವೇ? ಸರಸಿ ಜಾಸನನಿಂದ ಸರಸಿ ನುಡಿಗೆ ಮರುಳಾಗಿ ಸರಸಿ ಜಾಸನನಿಂದ ನುಡಿಗೆ ಮರುಳಾಗಿ ತರಳೆಯನು ಕೊಟ್ಟೆ ನಿರರ್ಥ ತರಳೆಯನು ಕೊಟ್ಟೆ ನಿರರ್ಥ ಸರಸಿ ಜಾಸನನೆಂದ ನುಡಿಗೆ ಮರುಳಾಗಿ ತರಳೆಯನು ಕೊಟ್ಟೆ ನಿರರ್ಥ ತರಳೆಯನು ಕೊಟ್ಟೆ ನಿರರ್ಥ ಸರಸಿ ಜಾಸನನೆಂದ ನುಡಿಗೆ ಮರುಳಾಗಿ ಪರಿಗಿಸಲು ಕೋಟಕನ ಕೈಗೆ ಮಾಲೆಯ ಕೊಟ್ಟ ಪರಿಗಿಸಲು ಕೋಡಗನ ಕೈಗೆ ಮಾಲೆಯ ಕೊಟ್ಟ ಕೊಟ್ಟ ತೆರನಾಯ್ತು ಅಗಟೆನ್ನ ಬದುಕು ಹೌದು ಸ್ವಾಮಿ, ಇವನು ನನಗೊಬ್ಬ ಅಳಿಯ. ನಾನಾಗಿ ಬೆಳೆಸಿದ ಸಂಬಂಧ ಅಂತ ಭಾವಿಸಿದ್ರ ಅಲ್ಲವೇ ಅಲ್ಲ. ನಮ್ಮ ಅಪ್ಪಯ್ಯ ಬ್ರಹ್ಮದೇವ ಹೇಳಿದ, ಕೊಡುವ ಮೃಡನಿಗೆ ದಾಕ್ಷಾಯಿಣಿಯನ್ನು ಎನ್ನುವುದಾಗಿ. ಕೊಟ್ಟೆ, ನಾ ಕೆಟ್ಟೆ. ಅಲ್ಲದೆ ಹೋದರೆ ಎಂತಹ ಸೌಭಾಗ್ಯವತಿಯಾಗಿ ಜಗದ ಬೆಳಕನ್ನು ಕಾಣಬೇಕಾದವಳು ಆಕೆ. ಈ ಬೋಳಾಶಂಕರ ಬೂದಿ ಬಡ್ಕ, ಸ್ಮಶಾನವಾಸಿ, ಭೂತ ಪಿಶಾಚಿಗಳಿಗೆಲ್ಲ ಇವ ನಾಯಕ, ಮತ್ಯಾರಿಗೆ ಇವ ಒಡೆಯ. ಇವನಿಗೆ ನನ್ನ ಮಗಳಾದಂತಹ ಸತಿಯನ್ನು ಕೊಟ್ಟು ಕೆಟ್ಟೆ. ಈ ಕೆಟ್ಟವ ಅಧ್ಯಕ್ಷನಾಗಿರುವಂತಹ ಸಭೆಯಲ್ಲಿ ಇನ್ನೊಂದರೆ ಗಳಿಗೆಯೂ ನಾನಿರ್ಲಿಕ್ಕಿಲ್ಲ. ನಾನು ಹೊರಟೆ, ನನ್ನನ್ನು ಹಿಂಬಾಲಿಸುವವರೆಲ್ಲರೂ ಹಿಂಬಾಲಿಸುವರು. ಇದು ಒಳ್ಳೆಯದಕ್ಕಲ್ಲ. ನಾನು ಈ ಸಭೆಯಲ್ಲಿ ಇರ್ಲಿಕ್ಕಿಲ್ಲ. ಧಿಕ್ಕಾರವಿರಲಿ ಈ ಸಭೆಗೆ, ಧಿಕ್ಕಾರವಿರಲಿ ಈ ಸಭೆಗೆ, ಧಿಕ್ಕಾರವಿರಲಿ ಈ ಸಭೆಗೆ. ದೇವೇಂದ್ರ,
ಮಾವನ ಅಬ್ಬರವನ್ನು. ಹೌದು ಇಷ್ಟು ಹೇಳುವ ಇವ ಯಾರು ಅಂತ ಬೇಕಲ್ಲ. ಹೌದು. ಯಾವ ದೇಶದ ದೊರೆಯಿತ ಯಾವ ದೇಶದ ದೊರೆಯಿತ ಯಾವ ದೇಶದ ದೊರೆಯಿತ ಎಂದು ಭಾವಶುದ್ಧಿಯೋಳು ಯೋಚಿಸುತ್ತ ಎಂದು ಭಾವಶುದ್ಧಿಯೋಳು ಯೋಚಿಸುತ್ತ ನಾವು ಪೂಜಿಸುವೆವೆ ಎನ್ನುತ್ತ ಈಶನು ಬೇಳೆ ದೇವ ಸಭೆಯ ಬಿಟ್ಟು ತೆರಳಿದ ದಕ್ಷ ಯಾವ ದೇಶದ ದೊರೆಯಿತ ಎಂದು ಭಾವಶುದ್ಧಿಯೋಳು ಯೋಚಿಸುತ್ತ ದೇವೇಂದ್ರ, ಸ್ವಾಮಿ. ಲೋಕ ಸಾಮರಸ್ಯವನ್ನು ಸಾಧಿಸಲು ಹೊರಟಂತಹ ಈ ಜ್ಞಾನ ಸತ್ರಕ್ಕೆ ಹಾ. ಒಮ್ಮೆಂದೊಮ್ಮೆಲೆ ಬಂದ. ಅದು ಹೇಗೆ ಲೋಕ ಹೇಗಿರಬೇಕು ಎಂಬುದನ್ನು ವಿಮರ್ಶೆ ಮಾಡುತ್ತಿದ್ದಂತಹ ಸಭೆಗೆ ಹೇಗಿರಬಾರದು ಎಂಬುದರ ಜೀವಂತ ನಿದರ್ಶನದ ಹಾಗೆ ಬಂದ. ಹೌದು. ಈಶನ ಬಾಹ್ಯ ರೂಪದ ಬಗ್ಗೆ ಮಾತನಾಡಿದ. ಹಾ. ಅಂದರೆ ಇವನ ಅಜ್ಞಾನದ ಮಟ್ಟ ಎಷ್ಟು ಎಂಬುದನ್ನು ಲೋಕಕ್ಕೆ ಪರಿಚಯಿಸಿಕೊಟ್ಟ ಹಾಗಾಯಿತು. ಹೌದು. ಅಲ್ಲದೆ ಹೋದರೆ ಈಶನಲ್ಲಿ ಸತ್ಯವನ್ನು ಕಾಣಬೇಕು, ಈಶನಲ್ಲಿ ಸೌಂದರ್ಯವನ್ನು ಕಾಣಬೇಕು ಅಂತಾದ್ರೆ ಬಾಹ್ಯ ವೃತ್ತಾಂತಗಳಿಗೆ ಬೆಲೆ ಕೊಡಬೇಕು. ಖಂಡಿತವಾಗಿಯೂ ಅಲ್ಲ. ಅಂತರಂಗದ ಚಕ್ಷುಗಳನ್ನು ತೆರೆದರೆ ಮಾತ್ರ ಈಶನಲ್ಲಿ ಸತ್ಯವನ್ನು ನಿತ್ಯವೂ ಕಾಣುವುದಕ್ಕೆ ಸಾಧ್ಯ. ಅದು ಹಾಗಿರಲಿ. ಇಷ್ಟು ಹೇಳುವ ಇವ ಯಾವ ದೇಶದ ದೊರೆ ಅಂತ ಬೇಕಲ್ಲ. ಹೌದು. ಹುಟ್ಟಿದಾಗಿನಿಂದ ಇಲ್ಲಿಯವರೆಗೆ ತಂದೆಯ ಛಾಯಾಚಿತ್ರದಲ್ಲಿಯೇ ಬೆಳೆದವನಿದ್ದ. ಹಾ. ಸ್ವಂತಕ್ಕೆ ಮಾಡಿದ್ದು ಒಂದಾದರೂ ಸಾಧನೆ ಉಂಟು ಅಂತ ಅವನಲ್ಲಿಯೇ ಕೇಳಬೇಕು. ಇವನು ಹಾಡುವ ಮಾತಿಗೆ ಲಕ್ಷ್ಯ ಕೊಡುವುದೇ ಅಲ್ಲ. ಆದರೆ ಜ್ಞಾನ ಸತ್ರ ಎಂದಲ್ಲಿಗೆ ಅಜ್ಞಾನ, ಅವಿವೇಕ, ಅಹಂಕಾರಗಳೇ ಮಾತುಗಳಾಗಿ ಬಂದಾಗ ಅದು ಭೂಷಣವಲ್ಲ. ಹಾಗಾಗಿ ನಡೆದದ್ದನ್ನೆಲ್ಲ ಮರೆತು ತನ್ನಷ್ಟಕ್ಕೆ ತಾನು ಮುಂದುವರಿಯಲಿ ಈ ಸತ್ರ. ವರಮಹ ಕೈಲಾಸ ಶಿಖರದಿ ವರಮಹ ಕೈಲಾಸ ಶಿಖರದಿ ಹರನರಸಿ ಕಂಡಾಗ ಕೌತುಕವಿರಸಿ ಹರನರಸಿ ಕಂಡಾಗ ಕೌತುಕವಿರಸಿ ಭೂಸುರನೋರ್ವನನು ಬೆಸಗೊಂಡಳು ಮೆಕ್ಕಲೆಸಿ ಔನ್ನತ್ಯದ ಶಿಖರ ಗೌರಿ ಶಂಕರ ನನ್ನ ದಾಂಪತ್ಯದ ಶಿಖರವೂ ಹೌದು. ಮೇಲಿನಿಂದ ನೋಡುತ್ತಿರುವಾಗ ವಿಪ್ರರು ಸಕುಟುಂಬಿಕರಾಗಿ ಎತ್ತಲೋ ಸಾಗುತ್ತಿರುವ ದೃಶ್ಯವನ್ನು ಕಂಡು ಅವರಲ್ಲಿ ವಿಚಾರಿಸಲು ದರಗಿಳಿದು ಬಂದವಳು ನಾನು. ತಡೆದು ಕೇಳಿದಾಗ ಅವರೆಲ್ಲರೂ ನನ್ನ ತಂದೆಯ ಮನೆ ಪ್ರಾಚೀನ ಬರಹಿಗೆ ಹೋಗುತ್ತಿದ್ದಾರಂತೆ. ನನ್ನ ತಂದೆ ಅಭೂತವಾದ ಯಾಗವನ್ನು ಕೈಗೊಂಡಿದ್ದಾರಂತೆ. ಅವರೆಲ್ಲರೂ ಹೋಗುತ್ತಿರುವಾಗ ಮನೆಯ ಮಗಳಾದ ನಾನು ಹೋಗದಿದ್ದರೆ ಹೇಗೆ? ಹೀಗೆ ಹೋಗುವುದೇ ಅಲ್ಲ, ಪರಮೇಶ್ವರನನ್ನು ಕೂಡಿಕೊಂಡು ಹೋಗಬೇಕು. ತಡ ಮಾಡುವುದಲ್ಲ, ತೆರಳುತ್ತೇನೆ ನನ್ನವರೆಡೆಗೆ.
ನಾನು ಕೆಳಗೆ ಹೋದ ಸಂದರ್ಭ ನೀವೇನಾದರೂ ಕರೆದು ನನಗೆ ಕೇಳದೆ ನಾವು ಹೋಗೊಡದೆ ಹಾಗೇನಾಗ್ಲಿಲ್ಲವೇ? ಆದ್ರೆ ಈ ಪರಿಯಾಗಿ ಓಡೋಡಿ ಬಂದದ್ದನ್ನು ನಾನು ಈವರೆಗೆ ಕಂಡವನಲ್ಲ. ಅದು ದೂರ ಹೋಗಿದ್ದೇನಲ್ಲ, ಹಾಗಾಗಿ ಈಗ ಹತ್ತಿರಕ್ಕೆ ಬಂದೆ ಅಲ್ಲ, ಕುಳಿತುಕೋ. ಕುಳಿತುಕೊಳ್ಳಿರುವುದು ಹಾಗಿರಲಿ. ನಿಮಗೇನಾದರೂ ಬೇಕಿತ್ತಾ? ಏನಾದರೂ ತರುವುದಿದ್ದರೆ ಹೇಳಿ, ಈಗ ಅಂದ್ರೆ ಈಗ ತರ್ತೇನೆ. ಧ್ಯಾನಾಸಕ್ತನಾಗಿದ್ದು ಹಾಗೇನು ಬೇಡವೇ ನನಗೆ? ಮತ್ತೆ ದಾಕ್ಷಿಣ್ಯ ಮಾಡಿಕೊಳ್ಳಬೇಡಿ. ನನ್ನ ದಾಕ್ಷಾಯಣಿಯಲ್ಲಿ ನನಗೆ ದಾಕ್ಷಿಣ್ಯವೇ? ಅಲ್ಲ, ಮಾತಿಗೆ ಹೇಳುವುದು ನಾನು. ನೀನು ಇಲ್ಲಿಯವರೆಗೆ ಮಾಡಿದ ಸೇವೆ ಕಡಿಮೆ ಆಯ್ತು ಅಂತಲ್ಲ, ಆದ್ರೆ ಇವತ್ತೇನು ವಿಶೇಷವಾಗಿ ಕಂಡದ್ದು. ಹೌದಪ್ಪ, ನಿಮಗೇನು ತೋರಿಸಲೆಂದು ನಾನು ಹೀಗೆ ಓಡೋಡಿ ಬಂದವಳು. ಹೌದೇ ಸ್ವಾಮಿ, ಅಲ್ಲಿ ನೋಡಿ. ನೋಡಿರಿ ದ್ವಿಜರು ಕೋಪುದನು ನೋಡಿರಿ 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 ದ್ವಿಜರು ಕೋಪುದನು ನೋಡಿ ನೀವು ನೋಡಿ ನೀವು ನೋಡಿ ನೋಡಿರಿ ದ್ವಿಜರು ಕೋಪುದನು ನಿಮ್ಮಯ ಮಾವ ಮಾಡುವ ಯಜ್ಞವಂತೆ ನಿಮ್ಮಯ ಮಾವ ಮಾಡುವ ಯಜ್ಞವಂತೆ ಆ ಆ ಆ ಆಡಲನಧಿಕ ಸಂಭ್ರಮವಂತೆ ಆಡಲನಧಿಕ ಸಂಭ್ರಮವಂತೆ ಬಂಧುಗಳು ಕೂಡಿ ರಂಜಿಸುವರಂತೆ ಬಂಧುಗಳು ಕೂಡಿ ರಂಜಿಸುವರಂತೆ ನೋಡಿರಿ ದ್ವಿಜರು ಒಪ್ಪುದನು ನಿಮ್ಮಯ ಮಾವ ಮಾಡುವ ಯಜ್ಞವಂತೆ ಆಡಲೆನಧಿಕ ಸಂಭ್ರಮವಂತೆ ಬಂಧುಗಳು ಕೂಡಿ ರಂಜಿಸುವರಂತೆ ಸ್ವಾಮಿ, ಅಲ್ಲಿ ನೋಡಿ. ಎಷ್ಟು ಉದ್ದದ ಸಾಲು, ಆದಿ ಅಂತ್ಯಗಳಿಲ್ಲದ ಹಾಗೆ. ನೋಡ್ತಾ ಇದ್ದೇನೆ. ವಿಶೇಷವಾಗಿ ಏನು ಕಾಣಲಿಲ್ಲ ನನಗೆ. ಅಂದರೆ ದಿನವೂ ನೋಡುವ ದೃಶ್ಯವೇ ಅದು ಅಲ್ಲವೇ ಮತ್ತೆ? ಹಿಮವನ್ನೇ ಹಾಸಿ ಹೊದೆದು ಆದಿ ಅಂತ್ಯಗಳಿಲ್ಲದಂತೆ ನಿಂತ ಗೌರಿ ಶಂಕರ ನಿತ್ಯವೂ ನೋಡುವುದೇ ಅಲ್ಲವೇ? ಸ್ವಾಮಿ, ಅಲ್ಲಿ ಕೆಳಗೆ ನೋಡಿ ಸ್ವಾಮಿ. ಓಹೋ ಹೋ 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 ಹೋ, ವಿಪ್ರರು ಹೋಗುತ್ತಾ ಇದ್ದಾರೆ. ಅವರೆಲ್ಲರೂ ನೀವು ಇಲ್ಲಿಗೆ ಬದಲಾಗಿ ಇನ್ನೆಲ್ಲೋ ಇದ್ದೀರಿ ಎಂದು ಭಾವಿಸಿ ಹೋಗುತ್ತಿದ್ದಾರೆ. ಏನೇ ಹಾಗಂದ್ರೆ? ಸ್ವಾಮಿ, ನಿಮ್ಮ ಮಾವ ದೊಡ್ಡದೊಂದು ಯಜ್ಞ ಮಾಡುತ್ತಾ ಇದ್ದಾರಂತೆ. ಹಾಗಿರುವಾಗ ನೀವು ಇಲ್ಲಿಗೆ ಬದಲಾಗಿ ಅಲ್ಲಿರುತ್ತೀರಿ ಎಂದು ಅವರು ಭಾವಿಸಿದ್ದಲ್ಲಿ ತಪ್ಪೇನು? ಯಾವ ಮಾವನ ಮನೆ? ಎಷ್ಟು ಮಾವ ಇದ್ದಾರೆ ನಿಮಗೆ? ಆಗಲ್ಲ ಮತ್ತೆ ಇದ್ದಕ್ಕಿದ್ದ ಹಾಗೆ ಮಾವನ ಮನೆಯ ಪ್ರಸ್ತಾಪ ಮಾಡಿದ್ದೆಲ್ಲ ಸರಿಯಾಗಿ ಹೇಳದೆ ಹೋದ್ರೆ ತುದಿ ಬುಡ ಆಗ್ತದೇನೆ. ಅಂದ್ರೆ ನಿಮ್ಮ ಮಾವ ದೊಡ್ಡ ಯಜ್ಞ ಮಾಡ್ತಾ ಇದ್ದಾರಂತೆ. ಹಿಂದೆ ನಡೆದಿಲ್ಲ, ಮುಂದೆ ನಡೆಯುವುದಕ್ಕಿಲ್ಲ ಅಂತ ಯಜ್ಞ. ನಿನ್ನ ಅಪ್ಪನ ಮನೆಯಲ್ಲಿ ಯಾಗ ಅಂತ ಇತ್ತು. ಸರಿ, ಹಾಗೆಂದೇ ಇಟ್ಟುಕೊಳ್ಳುವ. ಅಂತಹ ಯಜ್ಞಕ್ಕೆ ಆ ವಿಪ್ರರೆಲ್ಲರೂ ಹೋಗುತ್ತಿದ್ದಾರೆ. ಆ ವಿಪ್ರರು ಅಲ್ಲಿಯ ಯಜ್ಞವನ್ನು ವರ್ಣಿಸುವ ಪರಿಯನ್ನು ನೀವು ನೋಡಬೇಕಿತ್ತು. ಅಂತಹ ಒಂದು ಯಜ್ಞಕ್ಕೆ ಹೋಗಬೇಕೆಂಬ ಆಸೆ ನನ್ನಲ್ಲಿರುವುದು. ಇರಬೇಕಾದದ್ದು ಸಹಜ ತಾನೆ? ಸಹಜವೇ ಹೌದು. ಹಾಗೆ ಅಲ್ಲಿ ಅಂಥ ಒಂದು ಯಾಗಕ್ಕೆ ವಿಪ್ರರು ಸುಮನಸರು ಹೋಗುವುದು ಸಹಜ ಅಲ್ಲವೇ? ಹೌದು. ಅಷ್ಟೇ ಅಲ್ಲ ಸ್ವಾಮಿ, ನನ್ನ ಅಕ್ಕ ತಂಗಿಯರೆಲ್ಲ ಬರ್ತಾರೆ. ದೊಡ್ಡಮ್ಮ, ಚಿಕ್ಕಮ್ಮ, ಅತ್ತೆ, ಅತ್ತಿಗೆ, ಹೀಗೆ ಕುಟುಂಬದವರೆಲ್ಲ ಸೇರುವುದೇ ಬಹಳ ಅಪರೂಪ. ಅಲ್ಲ, ಇಷ್ಟು ಹೋಗಲೇಬೇಕೆಂದಿರೋಳು ನೀನಿನ್ನೂ ಇಲ್ಲಿಯೇ ಇರುವುದು ಯಾಕೆ? ನೀವಿನ್ನೂ ಇಲ್ಲೇ ಇದ್ದೀರಲ್ಲ ಸ್ವಾಮಿ. ಕೇಳಿ ಸೈ
ತೊಂದಿದಿದಿ ತೊಂದಿದಿದಿ ಮಾತನ್ನೆಲ್ಲ ಕೇಳಿ ನನಗೂ ಅಲ್ಲಿಗೆ ಹೋಗಬೇಕೆನ್ನಿಸಿದೆ ಸ್ವಾಮಿ. ಆದರೆ ಹೋಗಲಿಲ್ಲ. ನಿನ್ನ ಅಕ್ಕ ತಂಗಿಯರು ಹೋಗಿದ್ದಾರೆ. ಯಾಕೆ ಹಾಗೆ? ಕರೆ ಬಂದಿದೆ, ಹೋಗಿದ್ದಾರೆ. ನಿನಗೆ ಬರಲಿಲ್ವಾ ಆಮಂತ್ರಣ? ನಿಮಗೆ ಬಂದಿದೆ ಎಂದು ಭಾವಿಸಿದೆ. ಹೋಗುವ. ದಾಕ್ಷಾಯಿಣಿ, ಆಮಂತ್ರಣ ಬರಲಿಲ್ಲ ಅಂತಾಯ್ತು. ಈಗಲೂ ನಿನಗೆ ಅರ್ಥ ಆಗುವುದಿಲ್ವೇ? ವಿಷಯ ಸ್ಪಷ್ಟವಾಗಿದೆ ಅಲ್ಲ. ಇದ್ದು ಬಿಡುವ. ಆಮಂತ್ರಣ ಇಲ್ಲದೆ ಹೋಗುವುದಕ್ಕೆ ಆಗುವುದಿಲ್ಲ ಅಲ್ಲವೇ? ಅದನ್ನೀಗ ಪ್ರಶ್ನೆ ಅಲ್ಲ, ಉತ್ತರ ಎಂದೇ ತಿಳಿ. ಆಮಂತ್ರಣ ಇಲ್ಲದೆ ಹೋಗುವುದಕ್ಕೆ ಯಾಕಾಗುವುದಿಲ್ಲ? ಆಗ್ತದೋ ಕೇಳಿ. ತಂದೆಯ ಮನೆಗೆ, ಗುರುವಿನ ಮನೆಗೆ, ಅರಸನ ಮನೆಗೆ ಹಾಗೂ ದೇವರ ಮನೆಗೆ ಹೋಗುವಾಗ ಆಮಂತ್ರಣ ಬೇಡವಂತೆ. ಅಲ್ಲಿ ನಡೆಯುತ್ತಿರುವ ವಿಷಯದ ಬಗ್ಗೆ ತಿಳಿದಿದ್ದರೆ ಸಾಕು. ಈಗ ನಾವು ಹೋಗುತ್ತಿರುವುದು ಎಲ್ಲಿಗೆ? ಎಲ್ಲಿಗೆ? ನನ್ನ ತಂದೆಯ ಮನೆಗೆ. ಅಲ್ಲಿಗೆ ಹೇಳಿಕೆ ಯಾಕೆ ಬೇಕು? ಹೋಗಬೇಕೆಂದು ನಮಗನ್ನಿಸಬೇಕು ಅಷ್ಟೇ. ಇಲ್ಲಿ ನಮಗನ್ನಿಸಬೇಕು ನಿಜ. ಈ ನಮಗೆ ಅಂದ್ರೆ ಯಾರಿಗೆ? ನನಗೆ, ನಿಮಗೆ, ನಮ್ಮಿಬ್ಬರಿಗೆ ಅಲ್ಲ. ಹೀಗೆ ಬಾ, ನನಗೆ, ನಿನಗೆ, ನಿನ್ನ ಅಪ್ಪನಿಗೆ. ನಾವು ಬರುವುದು ಬೇಡ ಎಂದು ನಿನ್ನ ಅಪ್ಪನಿಗೆ ಅನ್ನಿಸಿ ಆದರೂ ನಾವಲ್ಲಿಗೆ ಹೋಗಿ ಅದೆಲ್ಲ ಯಾಕೆ ಸುಮ್ಮನೆ ನಮ್ಮಷ್ಟಕ್ಕೆ ಇದ್ದು ಬಿಡುವುದಾಕ್ಷೇಣಿ? ಸ್ವಾಮಿ, ಏನದು ಆವಾಗಿನಿಂದ ನಿನ್ನಪ್ಪ ನಿನ್ನಪ್ಪ ಎಂದು ಹೇಳುತ್ತಿರುವುದು ನೀವು ಅಲ್ವಾ? ಮತ್ತೆ ಸದಾ ಪ್ರೀತಿಯಿಂದ ಮಾತಾಡಿಸುವ ನೀವು ಇಂದೇಕೆ ಹೀಗೆ ವ್ಯಂಗ್ಯ ಮೊನಚು? ಇಂದು ನಿಮ್ಮ ಈ ಮನಸ್ಸೇ ನನಗೆ ಒಗಟಾಗಿದೆ. ದಾಕ್ಷಾಯಿಣಿ, ಈ ನಿನ್ನ ಒಗಟನ್ನು ದೂರ ಮಾಡುವುದಕ್ಕೆ ಒಂದು ಕಥೆಯನ್ನು ಹೇಳ್ತೇನಂತೆ. ಇನ್ನೊಂದು ದಿನ
ಬನ್ನಿ ಹೋಗುತ್ತಾ ಹೇಳಿದ್ರೆ. ತಡೆ ತಡೆ ತಡೆ, ಇಲ್ಲಿಯೇ ಹೇಳಬೇಕಾದ ಕಥೆ ಅದು. ಅಯ್ಯೋ ನಿಮ್ಮ ಈ ಕತೆ ಮುಗಿಯುವುದರೊಳಗೆ ಅಲ್ಲಿ ಯಜ್ಞವೂ ಮುಗಿದಿರ್ತದೆ. ದೀರ್ಘ ಆಗ್ತದಂತಲ್ವೋ? ಚುಟುಕಾಗಿ ಹೇಳ್ತೇನೆ. ಸರಿ ಹೇಳಿ. ಸತಿ, ನಿನ್ನ ಭಾವನೆಯನ್ನು ತಿಳಿಯದವನೇನು ನಾನಲ್ಲ. ಈ ಯಾಗಕ್ಕೆ ಹೋಗದಿರು ಎನ್ನುವುದಕ್ಕೆ ಸ್ಪಷ್ಟವಾದ ಕಾರಣ ಉಂಟು. ಏನು? ಹಿಂದೊಂದು ದಿನ ತ್ರಿವೇಣಿ ಸಂಗಮದಲ್ಲಿ ನಡೆದಂತಹ ಜ್ಞಾನ ಸತ್ರಕ್ಕೆ ದೇವತೆಗಳ ಆಗ್ರಹದ ಮೇರೆಗೆ ಅಧ್ಯಕ್ಷ ಪೀಠದಲ್ಲಿ ಕುಳಿತವ ನಾನಿದ್ದೆ. ಆ ಸಂದರ್ಭ ಅಲ್ಲಿಗೆ ಬಂದಂತಹ ನಿನ್ನ ಅಪ್ಪ ದಕ್ಷ ಸಮಸ್ತ ಸಭೆಯೂ ಎದ್ದು ನಿಂತು ಅವನನ್ನು ಸ್ವಾಗತಿಸಿತು. ಅಧ್ಯಕ್ಷನೊಬ್ಬನನ್ನು ಹೊರತಾಗಿ ಸಭಾ ಮರ್ಯಾದೆ ಹಾಗೂ ಪೀಠದ ಗೌರವಕ್ಕೆ ಉಚಿತವಾಗಿಯೇ ಅಂದು ನಾನು ನಡೆದುಕೊಂಡದ್ದು. ಆದರೆ ಸಭಿಕರೆಲ್ಲರೂ ನೀಡಿದಂತಹ ಮರ್ಯಾದೆಯಿಂದ ಗರ್ವವೇರಿದಂತಾದ ದಕ್ಷ ಮಾತನಾಡದ ನನ್ನ ಬಗ್ಗೆ ಕೋಪಗೊಂಡ ಬರದಲ್ಲಿ ಆಡಿದ ಮಾತು ಒಂದೇ ಎರಡೇ. ಏನಾಡಿದರು? ಅಬ್ಬಬ್ಬಬ್ಬಬ್ಬಬ್ಬ, ಸ್ನಾನವನ್ನೇ ಮಾಡದವನು, ಹೆಣದ ಬೂದೆಯನ್ನು ಬಳೆದುಕೊಳ್ಳುವವನು, ಸ್ಮಶಾನದಲ್ಲಿ ವಾಸಿಸುವವನು, ಹೆಚ್ಚೇಕೆ ನಿನ್ನನ್ನು ನನಗೆ ಕೊಟ್ಟದ್ದು ಮಂಗನ ಕೈಯಲ್ಲಿ ಮಾಣಿಕ್ಯ. ಶಾಂತಂ ಪಾಪ, ಇದೇನಾಡಿ ಬಿಟ್ಟರು ಅಪ್ಪಯ್ಯ. ಅದು ಜಗದೊಡೆಯನ ಬಗ್ಗೆ. ಮುಂದೆ ಇದರ ಬಗ್ಗೆ ಮಾತೇ ಬೇಡ. ಕೇಳಲಾರೆ, ನಾ ಅದನ್ನೆಲ್ಲ ಕೇಳಲಾರೆ. ಹೀಗೂ ನಡೆಯುವುದಕ್ಕೆ ಸಾಧ್ಯವೇ? ನಡೆದದಂತೂ ಹೌದು ಸತಿ. ಯಜ್ಞ ಸಂಕಲ್ಪಕ್ಕೆ ಮೂಲವಾಗಬೇಕಾದದ್ದೇನು? ಸ್ವಕಲ್ಯಾಣ ಅಥವಾ ಲೋಕ ಕಲ್ಯಾಣ. ಇದೀಗ ದಕ್ಷ ಮಾಡುತ್ತಿರುವುದು ಏನು? ಹಳೆಯ ದ್ವೇಷವನ್ನು ಸಾಧಿಸುವುದಕ್ಕೆ ಬೇಕಾಗಿ ಯಾಗ. ಅದಕ್ಕಾಗಿಯೇ ನಮ್ಮವರೆಗೆ ಆಮಂತ್ರಣ ಬರಲಿಲ್ಲ ಎನ್ನುವುದು ಸ್ಪಷ್ಟ. ಅದನ್ನು ಅರ್ಥ ಮಾಡಿಕೊ ದಾಕ್ಷಾಯಿಣಿ. ಸ್ವಾಮಿ, ಎಂದೋ ನಡೆದ ಏನನ್ನೋ ಅಪ್ಪ ಮನಸ್ಸಲ್ಲಿಟ್ಟುಕೊಂಡು ಈ ಯಜ್ಞವನ್ನು ಮಾಡುತ್ತಿದ್ದಾರೆ ಎಂದರೆ, ಅಳಿಯ ಮಗಳಾಗಿ ಶಿವಾಣಿಯರಾಗಿ ನಾವು ಹೀಗೆ ಮಾಡಬಹುದೇ? ಆಗಲಂತೆ. ಈಗ ನಿನ್ನ ತರ್ಕಕ್ಕೆ ಬರುವ. ಅಳಿಯ ಮಗಳು ಎಂಬ ಭಾವನೆ ಅವನಲ್ಲೇ ಇಲ್ಲ ಅಂತಾದ ಮೇಲೆ ನಾವು ಅದನ್ನು ಪೋಷಿಸುವುದರಲ್ಲಿ ಅರ್ಥ ಉಂಟೇನೆ? ಇನ್ನು ಶಿವನಾಗೆ ಅಲ್ಲಿ ಹೋಗಬಾರದೆ? ಹೌದಪ್ಪ, ಅದಕ್ಕೆ ಈ ರೀತಿಯಾದ ಆಮಂತ್ರಣ ಬೇಕಂತುಂಟು. ಆವಾಹಯಾಮಿ. ಹಾಗೆ ಕರೆ ಬಂತು ಅಂತಾದ್ರೆ ನಿನ್ನ ಅಪ್ಪ ಅಂತಲ್ಲ, ಯಾರು ಕರೆದರೂ ಹೋಗುವುದೇ. ಹೀಗಿರುವಾಗ ಶಿವಾಣಿಯಾದ ನೀನು ಪ್ರಾಪಂಚಿಕರಿಗೆ ಮಿಗಿಲಾದ ನಿನ್ನ ಸ್ಥಾನವೇನು ಎಂಬುದನ್ನು ತಿಳಿದೂ ಹೀಗೆ ವರ್ತಿಸುತ್ತಾ ಇದ್ದೀಯಂತಾದ್ರೆ ನಾನು ನಿಷ್ಠೂರವಾಗಿಯೇ ಹೇಳಬೇಕಾಗ್ತದೆ, ಆ ಯಾಗಕ್ಕೆ ನೀನು ಹೋಗೋದೆ. ಬೇಡ ಹೋಗದಿರೆಂಬ ವಚನವ, ಬೇಡ ಬೇಡ ಹೋಗದಿರೆಂಬ ವಚನವ ಆಡಿ ಕೆಡಿಸದಿರೋ, ಆಡಿ ಕೆಡಿಸಿದರೆಂದು ಪತಿಯನು ಕಾಡಿದಳು ಕಮಲಾಕ್ಷಿ, ಕಾಡಿದಳು ಕಮಲಾಕ್ಷಿ ಕಂಬನಿ ತುಂಬಿ ಗೋಳಿಡುತ್ತ ನಿಲ್ಲದು ಮನವಲ್ಲಿ ಹೋಗದೆ, ನಿಲ್ಲದು ಮನವಲ್ಲಿ ಹೋಗದೆ, ಪ್ರಾಣವಲ್ಲಭ ಕಳುಹಿಸಬಾರದೆ, ಪ್ರಾಣವಲ್ಲಭ ಕಳುಹಿಸಬಾರದೆ, ನಿಲ್ಲದೆ ಬಹನಾಳೆಯಂಬಳು
ದಕ್ಷನ ಸಂಕಲ್ಪಕ್ಕೂ ಮೀರಿ ಈಶನ ಸಂಕಲ್ಪ ಏನೆಂದು ನನ್ನ ಅರಿವಿಗೆ ಬರುತ್ತಾ ಇದೆ. ಆದರೆ ಅಲ್ಲಿ ನಡೆಯುತ್ತಿರುವುದನ್ನು ತಪ್ಪಿಸಲು ನಾವು ಅಲ್ಲಿಗೆ ಹೋಗಲೇಬೇಕು ಸ್ವಾಮಿ, ಹೋಗಲೇಬೇಕು ಸ್ವಾಮಿ. ಒಮ್ಮೆ ಕಳುಹಿಸಿಕೊಡಿ ಸ್ವಾಮಿ, ಒಮ್ಮೆ ಕಳುಹಿಸಿಕೊಡಿ ಸ್ವಾಮಿ. ಸೋತೆ ಪ್ರಭು, ಸೋತೆ. ದೇವರ ಮಾತನ್ನು ಶಿರದಲ್ಲಿ ಧರಿಸಿದ್ದೆ ಅಂದುಕೊಂಡಿದ್ದೆ, ಧರಿಸಿಯೂ ಇದ್ದೆ. ಇದೋ ನಾನಿಲ್ಲಿದ್ದೇನೆ ನಿಮ್ಮೆದುರಿಗೆ, ಆದರೆ ಮನ ಅಲ್ಲಿಗೆ ಹೋಗಿ ಆಗಿದೆ ಸ್ವಾಮಿ. ದೇಹ ಮಾತ್ರ ಉಳಿದಿದೆ. ಈ ದೇಹವನ್ನು ಕಳುಹಿಸಿಕೊಡಬಾರದೆ. ಮಾಡುತ್ತಿರುವ ಯತ್ನದಿಂದ ಕೆಡುಕಾಗುತ್ತದೆ ಎಂದಿರಿ, ಒಪ್ಪಿದೆ. ಆದರೆ ನಾನು ಹೋಗದಿದ್ದರೆ ಕೆಡುಕು ತಪ್ಪುತ್ತದೆ ಎಂದೇನು ನೀವು ಹೇಳಲಿಲ್ಲವಲ್ಲ. ಅಲ್ಲದೆ ನಾನು ಹೋಗದಿದ್ದರೆ ಅಲ್ಲಿ ಎಲ್ಲವೂ ಸರಿ ಹೋಗುತ್ತದೆ ಎಂದಿದ್ದರೆ ಅದನ್ನೂ ಹೇಳಲಿಲ್ಲವಲ್ಲ ಸ್ವಾಮಿ. ಹಾಗಾದರೆ ಕೆಡುಕು ತಪ್ಪುವುದಿಲ್ಲ ಎಂದಾಯಿತು. ಈಗ ನೀವಲ್ಲ, ಹೋಗಲೇಬೇಕಾದದ್ದು ನಾನು. ಹಲವು ಪರಿಯಲಿ ಕಾಂತೆ ನಿಜ ಕಾದಲಗೆ ಕರುಣವ ತೋರಿ ಚಿತ್ತವನೊಲಿಸಲಾರದೆ ಬಂಧು ದರ್ಶನ ಪಾರವಶದೊಳು ನಿಲಯವನು ಪೊರವಂಟಳಂಗನೆ ನಿಲಯವನು ಪೊರವಂಟಳಂಗನೆ ನಿಲಯವನು ಪೊರವಂಟಳಂಗನೆ ನಿಲಯವನು ಪೊರವಂಟಳಂಗನೆ ಈಶನನ್ನು ತೊರೆದು ಹೊರಟೇ ಹೋದಳು ದಾಕ್ಷಾಯಿಣಿ. ಕಾಲಾಯ ತಸ್ಮಯೇ ನಮಃ. ಯಾರಲ್ಲಿ ಪ್ರಮದಾದಿ ಗಣಗಳು ದಾಕ್ಷಾಯಿಣಿಯ ಬೆಂಗಾವಲಿಗೆ ತರಲಿ. ಪರಿಪರಿಯ ವೇದಗಳ ಘೋಷಣೆಯು ದೋಷದಿಯು ನೆರೆದಿರುವ ಸಕಲ ಮುನಿ ಜಾಲದಿ ಮೇಳದಿಯು ಉರುದರದ ಮರೆಬಧಿಕ ಹೋಮದಿಯು ನೇಮದಿಯು ಅಖಿಲ ಸಂಭ್ರಮಗಳಿಂದ ಭೃಗು ಮುನೀಂದ್ರರಿಗೆ ವಂದಿಸಿಕೊಂಡಿದ್ದೇನೆ ಸ್ವಾಮಿ. ನಾ ಸಂಕಲ್ಪಿಸಿದಂತಹ ಯಾಗವನ್ನು ನೆರವೇರಿಸಿಕೊಡುವುದಕ್ಕಾಗಿ ಬಂದಂತಹ ನಿಮಗೆ ಇದೋ ಶಿರವಾಗಿ ವಂದಿಸಿದ್ದೇನೆ. ಮುಂದಿನ ಎಲ್ಲವೂ ನಿಮ್ಮ ನೇತೃತ್ವದಲ್ಲಿ. ದಕ್ಷ ಸ್ವಾಮಿ, ಎಲ್ಲ ಕಾರ್ಯ ಸುಸೂತ್ರವಾಗಿ ನೆರವೇರುತ್ತದೆ. ಹಾ, ಬಹಳಷ್ಟು ಮಂದಿ ಬಂದು ಸೇರಿದ್ದಾರೆ, ಹೌದು, ಬರುವರು ಬಂದು ಸೇರಿಕೊಳ್ಳುತ್ತಾರೆ. ಹಾ ಹಾ, ಯಾಗವನ್ನು ಆರಂಭಿಸೋಣ. ಆಗಲ್ಲ. ಆ ಮಹಾಧ್ವರದೆಡೆಗೆ ಭುವನ ಸ್ತೋಮ ವಂದಿತೆ ಭುವನ ಸ್ತೋಮ ವಂದಿತೆ ಬಂದು
ಬಂದಾಗ ಹೋಗಿ ವಂದಿಸಿಕೊಂಡೆ. ಕಂಡು ಕಾಣದಂತೆ ನಿರ್ಲಕ್ಷಿಸಿದರಲ್ಲ. ಸನಿಹದಲ್ಲೇ ಕುಳಿತಿದ್ದ ತಾಯಿಯನ್ನು ನೋಡಿ ತಂದೆಯ ಒಂದೇ ಒಂದು ಹೂಂಕಾರಕ್ಕೆ ಆಕೆಯ ಉತ್ಸಾಹವೆಲ್ಲವೂ ಅಡಗಿ ಹೋಯಿತು. ಅಕ್ಕ, ಬಾವಾ, ನಾನು ದಾಕ್ಷಾಯಿಣಿ. ಯಾರು ನೋಡಿದರೂ ಮಾತನಾಡಿಸುತ್ತಿಲ್ಲವಲ್ಲ. ಇರಲಿ, ನಾನು ಬಂದದ್ದು ಯಾಗವನ್ನು ಕಣ್ತುಂಬಿಕೊಳ್ಳಲು. ಪೂರ್ಣಾಹುತಿಗೊಂಡ ಮರುಕ್ಷಣವೇ ಇಲ್ಲಿಂದ ಹೊರಟು ಹೋಗುತ್ತೇನೆ. ಯಾಗದ ಸೊಬಗೀಕ್ಷಿಸುತ್ತ ಓಂ ಇಂದ್ರಾಯ ಸ್ವಾಹ. ಯಾಗದ ಸೊಬಗೀಕ್ಷಿಸುತ್ತ ಅಗ್ನಯೇ ಸ್ವಾಹ. ಅಗ್ನಿಗೆ ಹವಿಸು. ಯಮಾಯ ಸ್ವಾಹ. ನಿರುತಯೇ ಸ್ವಾಹ. ವರುಣಾಯ ಸ್ವಾಹ. ವರುಣಿಗೆ ಹವಿಸು. ವಾಯವೇ ಸ್ವಾಹ. ವಾಯುವಿಗೆ ಹವಿಸು. ಕುಬೇರಾಯ ಸ್ವಾಹ. ಕುಬೇರನಿಗೆ ಹವಿಸು. ಯಾಗದ ಸೊಬಗೀಕ್ಷಿಸುತ್ತ ಈಶಾಯ ಪತಿಗೆ ಭಾಗವನೆನುದಿಯ ಕ್ರತುವ ನೀಕ್ಷಿಸುತ್ತ ಏತಕ್ಕೆ ಬಂದೆನು ನಾನೀ ಪಾತಕಿ ಮಾಡುವ ಯಜ್ಞಕ್ಕೆ. ಏತಕ್ಕೆ ಬಂದೆನು ನಾನೀ ಪಾತಕಿ ಮಾಡುವ ಯಜ್ಞದ ರೀತಿಯ ಒಂದರಿಯದೆ ಬಂದಿದೆರನಾದುದೆಲ. ರೀತಿಯ ಒಂದರಿಯದೆ ಬಂದಿದೆರನಾದುದೆಲ. ಪತಿಗಳಿಗಿ ತ್ರೈಲೋಕದಿ ಕ್ರತುವಿನ ಭಾಗವ ಕೊಡದಿಗೆ. ಪತಿಗಳಿಗೆ ತ್ರೈಲೋಕದಿ ಕ್ರತುವಿನ ಭಾಗವ ಕೊಡದಿಹ. ಮತಿಯುತರಾರಿ ಬುದ್ಧಿಯು ಬಿದಗೇತಕ್ಕೆ ಬಂತು. ಬಿದಗೇತಕ್ಕೆ ಬಂತು. ಎತಕ್ಕೆ ಬಂದೆನು ನಾನೀ ಪಾತಕಿ ಮಾಡುವ ಯಜ್ಞಕ್ಕೆ. ಹರರ ಮಹಾದೇವ, ಒಂದು ಕ್ಷಣಕ್ಕೆ ನಾನು ನಿಂತ ದರೆಯೇ ಕುಸಿದಂತಹ ಅನುಭವ. ಎಲ್ಲರಿಗೂ ಯಾಗದ ಹವಿಸ್ಸನ್ನು ನೀಡಿ ಕಡೆಯ ದಿಕ್ಕಿನ ಅಧಿಪತಿಯಾದ ಈಶನಿಗೆ ಹವಿಸ್ಸನ್ನು ಕೊಡದೆ ಮಹಾ ಕೈಂಕರ್ಯವನ್ನೇ ಎಸಗಿದನಲ್ಲ. ಈತ ಮಾಡುತ್ತಿರುವುದು ತಪ್ಪು ಎಂದು ಹೇಳಲು ಇಲ್ಲಿ ಯಾರು ಇಲ್ಲವೇ? ಹೇಳಿದರೂ ಕೇಳುವ ಮನಸ್ಥಿತಿ ಇವರಿಗಿಲ್ಲವೇ? ಓಂ ಪಟ್. ಹೋಗುವ ಪರಿಯಲ್ಲಿ ನನ್ನವರು ಹೇಳಿದರು, ಹೋಗಬೇಡ ದಾಕ್ಷಾಯಿಣಿ, ಹೋದರೆ ಅವಮಾನ ತಪ್ಪಿದ್ದಲ್ಲ ಎಂದು. ನನ್ನವರ ಮಾತನ್ನು ತಿರಸ್ಕರಿಸಿ ಇಲ್ಲಿಗೆ ಬಂದದ್ದಕ್ಕೆ ಒಳ್ಳೆಯ ಮರ್ಯಾದೆ ದಾಕ್ಷಾಯಿಣಿಗೆ. ಆದರೆ ಈಗ ಮರಳಿ ಕೈಲಾಸವನ್ನು ಸೇರುವುದುಂಟೆ. ತಂದೆಯ ಈ ಪಾತಕದ ಕೈಂಕರ್ಯದಿಂದಾಗಿ ನಾನು ಸೂತಕಕ್ಕೊಳಗಾಗಿದ್ದೇನೆ. ಇಲ್ಲ, ಇನ್ನು ನಾ ಬದುಕಿರಲಾರೆ. ಸಾಯುವುದೇ ಸರಿ, ಸಾಯುವುದೇ ಸರಿ. ನಕ್ಕನಾ ಭಗ ಭೃಗುಮುನೀಶ್ವರ. ಈ ಕೆಳಗೆ ಕಣ್ಣು ಸನ್ನೆ ಮಾಡಿದ ಮಿಕ್ಕ ಮನೆಗಳಿಗೂ ಸುರಬೇಕೀಗ ನಿರೀಕ್ಷಿಸುತ್ತ ಉಕ್ಕಿದ ಉಕಿಡಿ ಕಂಗಳಲ್ಲಿ ಪ್ರಳಯೋರ್ಕ ಶಿವನೋಲ್ ಜ್ವಲಿಸಿ ನೋಡಿ ಸುರರ್ಗಳನ್ನು ರೋಷದಲ್ಲಿ ತಂದೆಗೆ ನೋಡಿದಳ ಬೇಕ್ಷಿಯ.
ಯಜ್ಞ ಯಾಗಾದಿಗಳನ್ನು ಮಾಡುವುದು. ಇಂತಹ ಕಾರ್ಯವನ್ನು ಮಾಡುತ್ತಿರುವ ನೀನು ನನ್ನವರ ಬಗೆಯನ್ನು ಕಟ್ಟಿಕೊಂಡೆ. ಏನು ನಿನ್ನ ಗಂಡ ಮಹಾ? ಮೃತ್ಯುವಿಗಿಂತ ಮೃತ್ಯು, ಮೃತ್ಯುವಿಗಿಂತ ಮೃತ್ಯು ಹಗುರ ವಸ್ತುವಿನ ಅವತರಿಸಿಕೊಂಡಿದೆ. ಮೃತ್ಯುವಿನ ವಿಷಯದಂತೆ ನಿರಂತರವಾಗಿ ಜೀವಿಗಳ ಜೀವವನ್ನು ಕೊಂಡೆಯವನು ಮೃತ್ಯು. ಅಂತಹ ಮೃತ್ಯುಗೆ ಮಹಾಮೃತ್ಯು ಕಾಲ ಕಾಲ ಅಂತ ನನ್ನ ಗಂಡ. ಇಷ್ಟು ಹೇಳುವ ನೀನು ನನ್ನ ಮಗಳು ನೆನಪಿರಲಿ. ಸಾಕು ನಿನ್ನಿಂದಾದ ದೇಹ, ಸಾಕು 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 ನಿನ್ನಿಂದಾದ ದೇಹ ನಿನಗೆ ಸುಡು ಸುಡು ದಕ್ಷ ಮಗಳು. ವಿರೋಧಿಯ ಸಜನೀರವೆಂಬರು ಲೋಕ ಜನರು. ಸಾಕು, ದಕ್ಷಿಣ ಮಗಳು ದಾಕ್ಷಾಯಿಣಿ ಸಾಕು. ಇಷ್ಟಕ್ಕೂ ನಾನು ಬದುಕಿದ್ದರಲ್ಲವೇ ಲೋಕದವರು ದಕ್ಷಿಣ ಮಗಳು ದಾಕ್ಷಾಯಿಣಿ ಎಂದು ಕರೆಯುವುದು ನನ್ನನ್ನು. ಕಾಣುತ್ತಿರುವ ಯಜ್ಞಕ್ಕೆ ಹಾರಿ ನನ್ನ ಪ್ರಾಣವನ್ನು ಸುಡುವುದಕ್ಕಿಲ್ಲ, ಸುಡುವುದಕ್ಕಿಲ್ಲ. ಛೇ! ನಿನ್ನ ಎಂಜಲು ಅಭಿಸನ್ನು ಉಂಡ ಈ ಅಗ್ನಿಗೆ ನನ್ನ ಪವಿತ್ರ ದೇಹವನ್ನು ಸುಡುವ ಅರ್ಹತೆಯೂ ಇಲ್ಲ, ಯೋಗ್ಯತೆಯೂ ಇಲ್ಲ. ಪಿನಾಕಿಯ ಸತಿ ನಾನು. ನನ್ನಲ್ಲೇ ಇರುವ ಯೋಗಾಗ್ನಿಯನ್ನು ಜಾಗೃತಗೊಳಿಸಿ ಅದರಲ್ಲೇ ಬಿದ್ದು ದಹಿಸಿ ಹೋಗುತ್ತೇನೆ. ಎನ್ನುತ್ತ ಯೋಗಾಗ್ನಿಯಲಿ ಪಾವಕನನು ನಿಜಾಂಗದಿ ಧರಿಸಿ, ಯೋಗಾಗ್ನಿಯಲಿ ಪಾವಕನನು ನಿಜಾಂಗದಿ ಧರಿಸಿ, ದೇಹವ ಅನಲಗಾಹುತಿ ಕೊಟ್ಟಳು, ದೇಹವ ಅನಲಗಾಹುತಿ ಕೊಟ್ಟಳು, ಅನಲಗಾಹುತಿ ಕೊಟ್ಟಳು, ಐದಿಗಳು ಶಿವ ಪದವ.
ತಂದೆ ಎಲ್ಲಿ 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 ಇದ್ದಾನೆ ದಕ್ಷ? ಪ್ರಾಚೀನ ಮರೆಯಲ್ಲಿ ನಮೋ ನಮಃ ಅನುಗ್ರಹಿಸು. ಏನೋ ಯಜ್ಞ ಕಂಟಕನೇ ನಿಲ್ಲಲ್ಲಿ ಈ ಹಿಂದೆ ಯುದ್ಧ ಮಾಡಿದವರ ಜೊತೆಯಲ್ಲಿ ಯುದ್ಧ ಮಾಡಿದ ಹಾಗಲ್ಲ. ದೇವೇಂದ್ರ ನಾನು ಹಿಡಿದಂತಹ ಹಲಾಯುಧದಲ್ಲಿ ನಿನ್ನ ತಲೆಗೆ ಬಡಿದೆ ಅಂತ ತಲೆಗೆ ಬಡಿಯುವುದು- ನಾಗರಿಗೆ ಕಟ್ಟಿದ್ದೇನೆ. ತಲೆಗೆ ಬಡಿಯೋದಕ್ಕೆ ಶಕ್ತಿ ಬಂದದ್ದೆಲ್ಲಿಂದ? ಉಂಡೆಲ್ಲ ಎಲ್ಲ ಇಷ್ಟು ಮಾತಾಡೋದು ಎಲ್ಲಿಂದ ಅಂತ ನೋಡಿದ್ರೆ ನನ್ನ ತಂದೆಯನ್ನು ಬಿಟ್ಟಂತಹ ಮಾಡಿದಂತಹ ಯಜ್ಞದಿಂದ ಯಜ್ಞದ ಹವಿರ್ಭಾಗವನ್ನು ಉಂಡು ಸೊಕ್ಕಿ ಹೋಗಿದ್ದೀಯಲ್ಲ, ಅದನ್ನೆಲ್ಲ ಒಂದು ಇಳಿಸ್ತೇನೆ ಬಾ ಮುಂದೆ. ಯಾಕೆ ಆಗಮಿಸಿದೆ? ಏನು ಉದ್ದೇಶದಿಂದ ಬಂದೆ? ಹೇಳು, ಹೊರಡು. ಎಲ್ಲವನ್ನು ಮರೆತು ವ್ಯವಹರಿಸುತ್ತಾ ಇದ್ದೀಯ. ಅಷ್ಟದಿಕ್ಪಾಲಕರಲ್ಲಿ ಒಬ್ಬರಾದಂತಹ ನನ್ನ ತಂದೆ ಮೃಡ ಆತನನ್ನು ಹೊರತುಪಡಿಸಿ ಮಾಡಿದಂತಹ ಯಾಗ ಅಲ್ಲವೇ ಅಲ್ಲ, ಯಜ್ಞವೇ ಅಲ್ಲ ಅದು. ಅದೊಂದು ಅಪರ ಕಾರ್ಯ. ಮಾಡಿದಂತಹ ಕಾರ್ಯಕ್ಕೆ ಬಂದ ಫಲ ಯಾವುದು ಗೊತ್ತಾ? ನಿನ್ನ ಮೃತ್ಯು. ನೋಡ್ತೇನೆ ನಿನ್ನ ಮೃತ್ಯು.
ಮಹಿಮೆಯನ್ನು ತಿಳಿಯದೆ ಮೂರ್ಖರಂತೆ ವರ್ತಿಸಿದೆವು ಸ್ವಾಮಿ. ಶಾಂತರಾಗಬೇಕು ಸ್ವಾಮಿ, ಶಾಂತರಾಗಬೇಕು. ಯಜ್ಞ ದೀಕ್ಷಾಬದ್ಧನಾದಂತಹ ದಕ್ಷನ ಶಿರವನ್ನು ಕತ್ತರಿಸಲಾಗಿದೆ. ಯಜ್ಞವು ಪೂರ್ಣಾಹುತಿಯಾಗದಿದ್ದರೆ ಅದು ಲೋಕಕಂಟಕವಾಗುತ್ತದೆ. ಇದರಿಂದ ನಮ್ಮನ್ನು ನೀವೇ ರಕ್ಷಿಸಬೇಕು ಸ್ವಾಮಿ, ನೀವೇ ರಕ್ಷಿಸಬೇಕು. ದುರಹಂಕಾರಿಯಿಂದ ಎಷ್ಟೆಲ್ಲ ಅನಾಹುತ ನಡೆದು ಹೋಯಿತು. ಹೌದು, ಇನ್ನೂ ಅವನಿಂದ ಲೋಕಕ್ಕೆ ಕಂಟಕವಾಗುವುದು ಬೇಡ. ಆಡಿನ ತಲೆಯೊಂದನ್ನು ಅವನ ದೇಹಕ್ಕೆ ಜೋಡಿಸಿ ಪೂರ್ಣಾಹುತಿಗೊಳ್ಳಲಿ ಆಗ. ಪರಮಾತ್ಮ, ನಿನ್ನ ಮಹಿಮೆಗಳನ್ನು ಅರಿಯದೆ ದುಷ್ಟ ಕಾರ್ಯಕ್ಕೆ ಮುಂದುವರಿದೆ ನನ್ನನ್ನು ಮನ್ನಿಸಬೇಕು ದೇವ. ಈಗಲಾದರೂ ನಿನ್ನ ತಪ್ಪಿನ ಅರಿವಾಯ್ತಲ್ಲ, ಮುಂದುವರಿಯಲಿ ಆಗ. ತೊರಿದ ವೇಳೆದಿ ಕೋಟಿ ದಿವಾಕರರಿಗೆ ತೋರಿದ ವೇಳೆದಿ ಕೋಟಿ ದಿವಾಕರ ಭೂರಿ ಪ್ರಕಾಶದಲ್ಲಿ ಭೂರಿ ಪ್ರಕಾಶದಲ್ಲಿ ಸಭಾಸದರೇ, ದಕ್ಷನ ಈ ಯಾಗಕ್ಕೆ ಮೆಚ್ಚಿ ಸಂತೃಪ್ತನಾಗಿ ಮೈದೋರಿ ನಿಂತಿದ್ದೇನೆ. ಇದರ ಅರ್ಥ ದಕ್ಷ ಮಾಡಿದ ಎಲ್ಲ ಕೆಲಸಗಳನ್ನು ನಾನು ಒಪ್ಪಿದ್ದೇನೆ ಅಂತಲ್ಲ. ಆದರೆ ತನ್ನ ತಪ್ಪನ್ನ ಅರಿತು ಪಶ್ಚಾತ್ತಾಪಗೊಂಡು ಸಂಪೂರ್ಣ ಸಮರ್ಪಣಾ ಭಾವದಿಂದ ಈ ಯಜ್ಞದಲ್ಲಿ ತೊಡಗಿಸಿಕೊಂಡಿದ್ದರಿಂದ ದಕ್ಷ ಯಜ್ಞ ಈಗ ಸಂಪನ್ನವಾಗಿದೆ ಎಂದು ತಿಳಿಯಬೇಕು. ಆದರೆ ನಿಮ್ಮಲ್ಲೊಂದು ಮುಖ್ಯವಾದ ಮಾತನ್ನ ಹೇಳುವುದಕ್ಕೂ ಹರನ ನಿಂದಿಸಿ ಮಾಪ ಅಧ್ವರವನುವಲ್ಲೆ ಹರನ ನಿಂದಿಸಿ ಮಾಪ ಅಧ್ವರವನುವಲ್ಲೆ ಹರಿಹರರಲ್ಲಿ ಭೇದವಿಲ್ಲ ಹರಿಹರರಲ್ಲಿ ಭೇದವಿಲ್ಲ ಹರರಿಬ್ಬರು ಒಂದೇ ನಾಣ್ಯದ ಭಿನ್ನ ಮುಖಗಳಿದ್ದ ಹಾಗೆ. ಈ ಸೃಷ್ಟಿಯಲ್ಲಿ ಸ್ಥಿತಿ ಮತ್ತು ಲಯ ಸಾಂಗೋಪಾಂಗವಾಗಿ ನಡೆಯಬೇಕು ಅಂತಾದರೆ ಹರಿಹರ ಇಬ್ಬರೂ ಬೇಕು. ಹಾಗಾಗಿ ಹರನನ್ನ ನಿಂದಿಸಿ ನಡೆಸುವಂತಹ ಯಜ್ಞ ನಮಗೆ ಪ್ರೀತವಾಗುವಂಥದ್ದಲ್ಲ. ದಕ್ಷ, ನೀನೆಷ್ಟೇ ಪ್ರಯತ್ನಿಸಿದರೂ ಸತಿ ಮತ್ತು ಶಿವನನ್ನ ಬೇರ್ಪಡಿಸುವುದಕ್ಕೆ ಸಾಧ್ಯವಿಲ್ಲ. ಹೌದು, ಸತಿ ಎಂದಿದ್ದರೂ ಶಿವನನ್ನ ಸೇರಲೇಬೇಕು. ಆದರೆ ಎಂದು ಇದು ಕಾಲಗರ್ಭದಲ್ಲಿ ಅಡಗಿರುವಂತಹ ಸತ್ಯ. ಪ್ರಭೋ ಮಹಾದೇವ. ಸ್ವಾಮಿ, ನಾರಾಯಣ, ಈ ಸಂದರ್ಭದಲ್ಲಿ
ಸತಿಯ ಅಗಲುವಿಕೆಯ ನೋವನ್ನು ಸಹಿಸುವಂತಹ ಶಕ್ತಿ ಮತ್ತು ಸ್ಥಿರಚಿತ್ತ ನಿನಗೊದಗಿ ಬರಲಿ ಎಂದು ಪ್ರಾರ್ಥಿಸುತ್ತೇನೆ. ನೆರೆದಿರುವಂತಹ ಸಕಲರಿಗೂ ಮಂಗಳವಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ಅಮ್ಮ ನಿಮ್ಮ ಮನೆಗಳಲ್ಲಿ ನಮ್ಮ ರಂಗನ ಕಂಡೀರೇನೆ, ನಮ್ಮ ಕೃಷ್ಣನ ಕಂಡೀರೇನೆ. ಅಮ್ಮ ನಿಮ್ಮ ಮನೆಗಳಲ್ಲಿ ನಮ್ಮ ರಂಗನ ಕಂಡೀರೇನೆ, ನಮ್ಮ ಕೃಷ್ಣನ ಕಂಡೀರೇನೆ. ಕಾಶಿ ಪೀತಾಂಬರ ಕೈಯಲ್ಲಿ ಕೊಳ್ಳಲು ಪೂಸಿದ ಶ್ರೀಗಂಧ ಮೈಯೊಳಗಮ್ಮ. ಕಾಶಿ ಪೀತಾಂಬರ ಕೈಯಲ್ಲಿ ಕೊಳ್ಳಲು ಪೂಸಿದ ಶ್ರೀಗಂಧ ಮೈಯೊಳಗಮ್ಮ. ಲೆಸಾಗಿ ತುಳಸಿಯ ಮಾಲೆಯ ಧರಿಸಿದ ಲೆಸಾಗಿ ತುಳಸಿಯ ಮಾಲೆಯ ಧರಿಸಿದ ವಸುದೇವ ಬಂದ ಕಂಡೀರೇನೆ. ಅಮ್ಮ ನಿಮ್ಮ ಮನೆಗಳಲ್ಲಿ ನಮ್ಮ ರಂಗನ ಕಂಡೀರೇನೆ, ನಮ್ಮ ಕೃಷ್ಣನ ಕಂಡೀರೇನೆ. ಆದಿದೇವ ಸಕಲಾಗಮ ಪೂಜಿತ ಯಾದವ ಕುಲ ಮೋಹನ ರೂಪ ವೇದೋದ್ಧಾರಕ ತಿರುಪತಿ ವೆಂಕಟ ವೇಣುನಾಥ ಪ್ರಿಯ ನಮೋ ನಮೋ. ನಾರಾಯಣ ತೇ ನಮೋ ನಮೋ, ಭವನಾರದ ಸಂಯುತ ನಮೋ ನಮೋ. ನಾರಾಯಣ ತೇ ನಮೋ ನಮೋ, ಭವನಾರದ ಸಂಯುತ ನಮೋ ನಮೋ. ತಾತಯ್ಯ ಕನ್ನಡ ಬಂಧುಗಳೇ, ಕೆಲವು ನಿಮಿಷಗಳು ತಮ್ಮ ಸಹನೆಯ ವೀಕ್ಷಣೆ. ಎಲ್ಲರೂ ಆನಂದಪಟ್ಟಿದ್ದೀರಿ. ಎಲ್ಲ ಹವ್ಯಾಸಿ ಕಲಾವಿದರನ್ನು, ಕಲೆಯನ್ನು ಪ್ರೀತಿಸುವ ಈ ಕಲಾವಿದರನ್ನು ಸನ್ಮಾನಿಸುವ ಹೊತ್ತು. ನಿಮ್ಮೆಲ್ಲರ ಮೆಚ್ಚುಗೆಯ ಚಪ್ಪಾಳೆಯಿಂದ ಈ ಒಂದು ವರ್ತುಲ ರಂಗಮಂದಿರ ತುಂಬಿಕೊಳ್ಳಲಿ ಅಂತ ನಿಮ್ಮಿಂದ ನಿರೀಕ್ಷಿಸ್ತಾ ಇದ್ದೀನಿ. ದಯಮಾಡಿ ಒಮ್ಮೆ ಚಪ್ಪಾಳೆ ಕೊಡಿ. ಮೈಸೂರು ಆಶ್ರಮದ ಅಧ್ಯಕ್ಷರಾದ ಪರಮ ಪೂಜ್ಯ ಶ್ರೀಮತ್ ಸ್ವಾಮಿ ಮುಕ್ತಿದಾಂಜಿ ಮಹಾರಾಜರು ಈ ಕಲಾವಿದರನ್ನು ಸನ್ಮಾನಿಸಿ ಆಶೀರ್ವದಿಸಬೇಕಂತ ವಿನಂತಿಸ್ತೀನಿ. ದಯಮಾಡಿ ಎಲ್ಲ ಕಲಾವಿದರು ವೇದಿಕೆಗೆ ಬರಬೇಕು. ಹಿಮ್ಮೇಳದಲ್ಲಿ ಪ್ರಸನ್ನ ಹೆಗ್ಡೆ ಭಾಗವತರು, ಸಂಜಯ್ ಭಟ್ ಮದ್ದಳೆ, ಆದಿತ್ಯ ಕಾಶ್ಯನ್ ಚಂಡೆ. ಮುಮ್ಮೇಳದಲ್ಲಿ ಡಾಕ್ಟರ್ ಅದಿತಿ, ಈಶ್ವರನಾಗಿ ಶಾರ್ವರಿ, ದಾಕ್ಷಾಯಿಣಿಯಾಗಿ ರಾಧಿಕಾ ಅರುಣ್, ದೇವೇಂದ್ರನಾಗಿ ಮಹದೇವಸ್ವಾಮಿ, ದಕ್ಷನಾಗಿ ಸುದೀಪ್ ಕುಲಾಲ್, ಭೃಗುವಾಗಿ ಗಣೇಶ್ ಪೂಜಾರಿ, ಭೃಗುಮುನಿಯಾಗಿ, ವೀರಭದ್ರನಾಗಿ ಅಕ್ಷಯ್ ಹೆಗ್ಡೆ, ಯಜ್ಞನಾರಾಯಣನಾಗಿ ಅಲಕಾ ಕಟ್ಟೆ ಮನಿ. ನಿರ್ದೇಶನ ಮನೋಜ್ ಭಟ್. ವೇಷಭೂಷಣ ಬ್ರಹ್ಮಶ್ರೀ ಕಲಾವೇದಿಕೆ ಬೆಂಗಳೂರು. ಕರಾವಳಿ ಯಕ್ಷಗಾನ ಕೇಂದ್ರದ ಪರವಾಗಿ ಕಾರ್ಯದರ್ಶಿಗಳಾದ ಗಣೇಶ್ ಭಟ್ ಅವರು ಈ ವಿವರಗಳನ್ನೆಲ್ಲ ಕೊಟ್ಟಿರ್ತಾರೆ. ದಯಮಾಡಿ ಎಲ್ಲರೂ ವೇದಿಕೆಗೆ ಬಂದು ಪೂಜ್ಯ ಸ್ವಾಮೀಜಿಯವರಿಂದ ಆಶೀರ್ವಾದವನ್ನು ಪಡಿಬೇಕು ಅಂತ ವಿನಂತಿಸ್ತೇನೆ. ಅಧ್ಯಕ್ಷರು ಶ್ರೀಯುತ ಶ್ರೀಧರ್ ಐತಾಳ್ ಅವರು ಆಗಮಿಸಿದ್ದಾರೆ. ದಯಮಾಡಿ ವೇದಿಕೆಗೆ ಬರಬೇಕು ಅಂತ ಅವರನ್ನು ವಿನಂತಿಸ್ತಾ ಇದ್ದೀನಿ. ಶ್ರೀಧರ್ ಐತಾಳ್ ದಯಮಾಡಿ ಬನ್ನಿ ಸರ್, ಬನ್ನಿ ಸರ್.
ನಿಂತ್ಕೊಳ್ಳಿ. ಈಗ ತಮ್ಮೆಲ್ಲರನ್ನೂ ಕೂಡ ವಂದಿಸುವ ಗಳಿಗೆ. ಕಲಾವಿದರಿಗೆಲ್ಲ ವಂದನೆಗಳು. ತುಂಬ ಚೆನ್ನಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಟ್ರಿ. ಮನೋಜ್ಞವಾಗಿತ್ತು, ಅವಿಸ್ಮರಣೀಯವಾದದ್ದು. ಯಾಕೆಂದರೆ ಈ ವೇದಿಕೆನ ಸಿದ್ಧ ಮಾಡಿದ್ದೀರಿ ದಕ್ಷ ಯಜ್ಞದ ಮೂಲಕ. ಆಸುರಿ ಶಕ್ತಿ ಅಳಿಯಲಿ, ದೈವಶಕ್ತಿ ಉಳಿಯಲಿ, ಇದೇ ನೀವು ಕೊಟ್ಟಿರೋ ಸಂದೇಶ. ವಂದನೆಗಳು. ಬಂಧುಗಳೇ, ಕಾರ್ಯಕ್ರಮ ಪೂರ್ಣ ಮಾಡುವ ಮುನ್ನ ತಮ್ಮಲ್ಲಿ ಒಂದು ವಿನಂತಿ. ಎಲ್ಲರಿಗೂ ಕೂಡ ಪ್ರಸಾದದ ವ್ಯವಸ್ಥೆಯನ್ನು ಕೆಳಗಡೆ ಮಾಡಲಾಗಿದೆ. ದಯಮಾಡಿ ತಾವೆಲ್ಲರೂ ಪ್ರಸಾದವನ್ನು ತೆಗೆದುಕೊಂಡೇ ಮನೆಗೆ ಹೋಗಬೇಕು. ಸ್ವಲ್ಪ ಹೆಚ್ಚು ಕಡಿಮೆ ಇಷ್ಟು ಸಮಯ ಆಗತ್ತೆ ಅಂತ ನಮಗೆ ಗೊತ್ತಿತ್ತು. ಆದ್ದರಿಂದ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿ ನಿಮ್ಮನ್ನು ಕಳಿಸ್ಕೊಡ್ತಾ ಇದ್ದೀವಿ. ನಿಮ್ಮೆಲ್ಲರ ತುಂಬು ಹೃದಯದ ಸಹಕಾರ ಇದೇ ರೀತಿ ನಿರಂತರವಾಗಿ ರಾಮಕೃಷ್ಣ ಆಶ್ರಮಕ್ಕೆ, ಆಶ್ರಮದ ಎಲ್ಲ ಸೇವಾ ಕಾರ್ಯ ಚಟುವಟಿಕೆಗಳಿಗೆ ಇರಲಿ. ಸಮಾಜದ ನೆರವು, ಬೆಂಬಲ, ಸಹಾಯ ನಿರಂತರವಾಗಿ ಸಿಗಲಿ ಅಂತ ತಮ್ಮಲ್ಲಿ ವಿನಂತಿಸ್ತೀನಿ. ಈಗ ಜೈಕಾರದೊಂದಿಗೆ, ಶಾಂತಿ ಮಂತ್ರದೊಂದಿಗೆ ಕಾರ್ಯಕ್ರಮವನ್ನು ಪೂರ್ಣಗೊಳಿಸೋಣ. पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ॐ शान्ति शान्ति शान्तिः। हरिः ॐ तत्सत्। श्रीरामकृष्णार्पणमस्तु। जय श्री गुरु महाराज जी की जय, श्री महामाई की जय, श्री स्वामी जी महाराज जी की जय, श्री चामुंडेश्वरी देवी की जय, श्री कावेरी माई की. ಸರ್ವರಿಗೂ ಸಪ್ರೇಮ ವಂದನೆಗಳು. ಶುಭರಾತ್ರಿ.